अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ನಾವು ಓದ್ತಾ ಇರುವುದು ಪರಿಪೂರ್ಣ ಪ್ರಶ್ನೆ ಪರಿಪೂರ್ಣ ಉತ್ತರ. ಈ ಕಾನ್ವರ್ಸೇಷನ್ ನಡೆದಿದ್ದು AC ಭಕ್ತಿವೇದಾಂತ ಸ್ವಾಮಿ ಶಿಲಾ ಪ್ರಭುಪಾದರು ಮತ್ತೆ ಬಾಬ್ ಕೋಹೆನ್ ಮಧ್ಯೆ. ಬಾಬ್, ಹರೇ ಕೃಷ್ಣ ಸಂಕೀರ್ತನೆಯನ್ನು ಕುರಿತು ಇನ್ನಷ್ಟು ಹೇಳುತ್ತೀರಾ? ನಾನು ಈಗ ಸಾಕಷ್ಟು ಸಮಯದಿಂದ ಹರೇ ಕೃಷ್ಣ ಜಪ ಮಾಡಿದ್ದೇನೆ, ಆದರೆ ಎಂದೂ ಕ್ರಮ ತಪ್ಪದೆ ಮಾಡಿಲ್ಲ. ಆಗಿಷ್ಟು ಈಗಿಷ್ಟು ಮಾಡಿದ್ದೇನೆ. ಜಪಮಾಲೆಯನ್ನು ಈಚೆಗಷ್ಟೇ ನಾನು ತೆಗೆದುಕೊಂಡೆ. ಕೆಲವು ಸಲ ಜಪ ಮಾಡುವುದು ಹಿತಕರವೆನಿಸುತ್ತದೆ, ಕೆಲವು ಸಲ ಹಿತಕರವೆನಿಸುವುದೇ ಇಲ್ಲ. ಪ್ರಾಯಃ ಸರಿಯಾಗಿ ಜಪ ಮಾಡುತ್ತಿಲ್ಲ, ನನಗೆ ಗೊತ್ತಿಲ್ಲ. ಶ್ರೀಲ ಪ್ರಭುಪಾದ್, ಹೌದು, ಪ್ರತಿಯೊಂದಕ್ಕೂ ಒಂದು ವಿಧಾನವಿದೆ, ನೀವು ಆ ವಿಧಾನವನ್ನು ಅನುಸರಿಸಬೇಕು. ಬಾಬ್, ಜಪ ಮಾಡುವಾಗ ಉಂಟಾಗುವ ಆನಂದೋತ್ಕರ್ಷವನ್ನು ಕುರಿತು ಭಕ್ತರು ನನಗೆ ಹೇಳಿದ್ದಾರೆ. ಶ್ರೀಲ ಪ್ರಭುಪಾದ್, ಹೌದು, ನೀವು ಪರಿಶುದ್ಧರಾದಷ್ಟು ಹೆಚ್ಚು ಹೆಚ್ಚು ಆನಂದೋತ್ಕರ್ಷವನ್ನು ಪಡೆಯುತ್ತೀರಿ. ಈ ಜಪ ವಿಧಾನವು ಪರಿಶುದ್ಧಗೊಳಿಸುವ ವಿಧಾನ. ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು. ಅಧ್ಯಾಯ 6, ಪರಿಪೂರ್ಣ ಭಕ್ತ. ಫೆಬ್ರವರಿ 29, 1972 ಸಾಯಂಕಾಲ. ಶ್ಯಾಮಸುಂದರ, ಶ್ರೀಲ ಪ್ರಭುಪಾದ್, ಇಂದು ಮಧ್ಯಾಹ್ನ ನಾವು ತಪಸ್ಸೆಯನ್ನು ಕುರಿತು ಚರ್ಚಿಸುತ್ತಿದ್ದೆವು. ಶ್ರೀಲ ಪ್ರಭುಪಾದ್, ಶ್ಯಾಮಸುಂದರ, ನಾವು ಸ್ವಯಂ ಪ್ರೇರಣೆಯಿಂದ ತಪಸ್ಸೆಯನ್ನು ಆಚರಿಸದಿದ್ದರೆ ಪರೋಕ್ಷ ಪ್ರೇರಣೆಯಿಂದ ಕೆಲವಾದರೂ ತಪಸ್ಸೆಗಳನ್ನು ಆಚರಿಸಬೇಕು. ಶ್ರೀಲ ಪ್ರಭುಪಾದ್, ಹೌದು, ಗುರುಗಳ ಮಾರ್ಗದರ್ಶನದಲ್ಲಿ ವ್ಯಕ್ತಿಯು ಆಚರಿಸಬೇಕು. ತಪಸ್ಸೆಯನ್ನು ಆಚರಿಸಲು ನಿಮಗೆ ಮನಸ್ಸಿಲ್ಲ, ಆದರೆ ಒಬ್ಬರು ಗುರುಗಳನ್ನು ನೀವು ಸ್ವೀಕರಿಸಿದ ಮೇಲೆ ಅವರ ಆದೇಶವನ್ನು ನೀವು ಅನುಷ್ಠಾನಕ್ಕೆ ತರಬೇಕು. ಅದೇ ತಪಸ್ಸೆ. ಶ್ಯಾಮಸುಂದರ, ನಮಗೆ ಇಷ್ಟವಿಲ್ಲದಿದ್ದರೂ ತಪಸ್ಸೆಗಳನ್ನು ಆಚರಿಸಬೇಕು. ಶ್ರೀಲ ಪ್ರಭುಪಾದ್, ಹೌದು, ಖಂಡಿತವಾಗಿಯೂ ನೀವು ಆಚರಿಸಬೇಕು. ಏಕೆಂದರೆ ನೀವು ನಿಮ್ಮ ಗುರುಗಳಿಗೆ ಶರಣಾಗತರಾಗಿದ್ದೀರಿ. ಅವರ ಆದೇಶವೇ ಅಂತಿಮವಾದದ್ದು. ಆದ್ದರಿಂದ ನೀವು ಇಷ್ಟಪಡದಿದ್ದರೂ ನೀವು ಅದನ್ನು ಮಾಡಲೇಬೇಕು. ಅದು ನನ್ನನ್ನು ಸಂತುಷ್ಟಿಗೊಳಿಸುವುದಕ್ಕಾಗಿ. ಶ್ಯಾಮಸುಂದರ, ಆಹಾ. ಶ್ರೀಲ ಪ್ರಭುಪಾದ್, ಆದರೆ ನೀವು ಇಷ್ಟಪಡುವುದಿಲ್ಲ. ಅವರು ನಗುತ್ತಾರೆ. ಉಪವಾಸ ಮಾಡಲು ಯಾರಿಗೂ ಇಷ್ಟವಿಲ್ಲ, ಆದರೆ ಗುರುಗಳು ಇವತ್ತು ಉಪವಾಸ ಎಂದು ಹೇಳುತ್ತಾರೆ. ಆಗ ಏನು ಮಾಡಲಾದೀತು? ಶ್ಯಾಮಸುಂದರ ನಗುತ್ತಾನೆ. ಗುರುವಿನಿಂದ ಶಿಸ್ತಿಗೆ ಒಳಗಾಗಲು ಸ್ವಯಂ ಪ್ರೇರಣೆಯಿಂದ ಒಪ್ಪಿಕೊಂಡವನೇ ಶಿಷ್ಯ. ಅದೇ ತಪಸ್ಸೆ. ಅಂದ್ರೆ ಒಂದು ಸಲ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಒಬ್ಬ
ಪರಂಪರೆಯಲ್ಲಿ ಬಂದಿರುವಂತಹ ಅಧಿಕೃತ ಆಚಾರ್ಯರನ್ನ, ಶುದ್ಧ ಭಕ್ತರನ್ನ ನಮ್ಮ ಗುರು ಆಗಿ ನಾವು ಸ್ವೀಕರಿಸಿದ ಮೇಲೆ, ಅವರ ಆಶ್ರಯ ಪಡೆದ ಮೇಲೆ, ಅವರು ಹೇಳುವ ಪ್ರತಿಯೊಂದು ಉಪದೇಶವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವುದು ಶಿಷ್ಯನಾಗಿ ನಮ್ಮ ಕರ್ತವ್ಯ. ಆ ಒಂದು ಗುರುಗಳು ಹಾಕಿಕೊಟ್ಟಿರುವಂತಹ ನಿಯಮ, ತಪಸ್ಸೆ ಏನಾದ್ರೂ ಆಗಿರ್ಲಿ, ಅದು ನಮ್ಗೆ ಸುಖ ಕೊಡ್ಲಿ ಅಥವಾ ನೋವು ಕೊಡ್ಲಿ, ಅದನ್ನ ನಾವು ಪಾಲನೆ ಮಾಡಬೇಕು. ಯಾಕೆಂದರೆ ಒಂದು ವೇಳೆ ನಮ್ಮ ಮನಸ್ಸಿಗೆ ಅದು ಇಷ್ಟ ಇಲ್ಲದೆ ಇರುವಂತಹ ಒಂದು ಚಟುವಟಿಕೆ ಇರಬಹುದು. ಉದಾಹರಣೆಗೆ ಚಳಿಗಾಲದಲ್ಲಿ ಬೆಳಿಗ್ಗೆ ಬೇಗ ಎದ್ದೇಳುವಂತಹ ಒಂದು ಸಾಧನೆ. ಈಗ ಬೆಳಿಗ್ಗೆ 4 ಗಂಟೆಗೆ ಎದ್ದು 4:15ಗೆ ಮಂಗಲಾರತಿಗೆ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಚಳಿಗಾಲದಲ್ಲಿ. ಆದರೂ ಕೂಡ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಮಂಗಲಾರತಿ ಅಂದ್ರೆ ನಾವು ದೇವಸ್ಥಾನದಲ್ಲಿ ದೇವರ ಮುಂದೆ ನಿಂತ್ಕೊಂಡಿರ್ಬೇಕು. ಆ ಆದೇಶ ಪಾಲನೆ ಮಾಡ್ಲಿಕ್ಕೋಸ್ಕರ ಒಬೀಡಿಯನ್ಸ್ ಅಂತ ಹೇಳ್ತಾರೆ. ಆದೇಶ ಪಾಲನೆ ಮಾಡ್ಲಿಕ್ಕೋಸ್ಕರ ನಾವು ಮಂಗಲಾರತಿ ಮಂಗಲಾರತಿಗೆ ಬೆಳಿಗ್ಗೆ ಎದ್ದು ಹೋಗುವುದಾಗ್ಲಿ, ಯಾವುದೇ ತರ ಸೀಸನ್ ಇರ್ಲಿ, ಚಳಿಗಾಲ ಇರ್ಲಿ, ಮಳೆಗಾಲ ಇರ್ಲಿ, ಬೇಸಿಗೆಗಾಲ ಇರ್ಲಿ, ಪ್ರಯತ್ನ ಮಾಡಬೇಕು. ಆದಷ್ಟು ಪ್ರಯತ್ನ ಮಾಡಬೇಕು. ಎಷ್ಟು ಜಾಸ್ತಿ ಪ್ರಯತ್ನ ಮಾಡ್ತೀವಿ, ಎಷ್ಟು ಉತ್ಸಾಹದಿಂದ ನಾವು ಪ್ರಯತ್ನ ಪಡ್ತೀವಿ, ಅಷ್ಟು ಶ್ರೀಲ ಪ್ರಭುಪಾದರು ಮತ್ತೆ ಚೈತ್ಯ ಗುರು ಪರಮಾತ್ಮ, ಕೃಷ್ಣ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿದ್ದಾನೆ, ಅವರು ನಮ್ಗೆ ಸಹಾಯ ಮಾಡ್ತಾರೆ. ನಾವು ಪ್ರಯತ್ನನೇ ಪಟ್ಟಿಲ್ಲ ಅಂದ್ರೆ ಅವ್ರ ಕಡೆಯಿಂದ ಕೂಡ ಸಹಾಯ ಬರುವುದಿಲ್ಲ. ಸೊ ಹಾಗಾಗಿ ತಪಸ್ಸೆಗಳು ನಮ್ಗೆ ಇಷ್ಟ ಇದ್ರೂ ಇಲ್ಲದೆ ಇದ್ರೂ ಅದನ್ನ ನಾವು ಮಾಡ್ಬೇಕು. ಯಾರಿಗೋಸ್ಕರ? ಶ್ರೀಲ ಪ್ರಭುಪಾದ ಹೇಳ್ತಾರೆ, ಅದು ನನ್ನನ್ನು ಸಂತುಷ್ಟಗೊಳಿಸುವುದಕ್ಕೋಸ್ಕರ ನೀವು ಮಾಡ್ಬೇಕು. ಸೊ ನನಗೆ ಇಷ್ಟ ಇಲ್ಲ, ಆದ್ರೂ ಕೂಡ ನಾನು ಈ ಒಂದು ತಪಸ್ಸೆಯನ್ನ ಮಾಡಿದರೆ, ಈ ಒಂದು ನಿಯಮವನ್ನ ಪಾಲಿಸಿದರೆ ಶ್ರೀಲ ಪ್ರಭುಪಾದರಿಗೆ ಸಂತುಷ್ಟಿ ಆಗುತ್ತೆ, ಕೃಷ್ಣನಿಗೆ ಮತ್ತೆ ಶ್ರೀಲ ಪ್ರಭುಪಾದರು ಸಂತುಷ್ಟರಾಗ್ಬಿಟ್ರೆ ಯಸ್ಯ ಪ್ರಸಾದಾದ್ ಭಗವತ್ ಪ್ರಸಾದ. ಶ್ರೀಲ ಪ್ರಭುಪಾದರು ಸಂತುಷ್ಟರಾಗ್ಬಿಟ್ರೆ ಕೃಷ್ಣ, ಭಗವಾನ್ ಕೃಷ್ಣ ಕೂಡ ಸಂತುಷ್ಟನಾಗ್ತಾನೆ. ಇದು ನಮ್ಮ ಶಾಸ್ತ್ರ ಹೇಳುದು. ಇದೇ ಹಾಡನ್ನು ನಾವು ಮಂಗಲಾರತಿಯಲ್ಲಿ ಹಾಡುದು. ಮಂಗಲಾರತಿಯ ಗುರುವಾಷ್ಟಕ ಅನ್ನುವಂತಹ ಒಂದು ಭಜನೆ ಏನಿದೆ, ಅದರ ಕೊನೆಯ ಶ್ಲೋಕ ಇದು. ಯಸ್ಯ ಪ್ರಸಾದಾದ್ ಭಗವತ್ ಪ್ರಸಾದ, ಯಸ್ಯ ಅಪ್ರಸಾದಾನ್ ನ ಗತಿ ಕುತೋಪಿ. ಗುರುಗಳು ಸಂತುಷ್ಟರಾದರೆ ಭಗವಂತ ಕೃಷ್ಣ ಸಂತುಷ್ಟನಾಗ್ತಾನೆ. ಒಂದು ವೇಳೆ ಗುರುಗಳು ನಮ್ಮಿಂದ ಸಂತುಷ್ಟರಾಗಿಲ್ಲ ಅಂದ್ರೆ ನಮಗೆ ಬೇರೆ ಗತಿ ಇಲ್ಲ. ಯಸ್ಯ ಅಪ್ರಸಾದಾನ್, ಅಸಂತುಷ್ಟರಾದ್ರು ಅಂದ್ರೆ ನ ಗತಿ ಕುತೋಪಿ, ಬೇರೆ ಗತಿ ಇಲ್ಲ ನಮಗೆ. ರಾಮಸುಂದರ, ನಮ್ಮ ತಂದೆ ತಾಯಿಗಳ ಹಾಗೆ ಅಥವಾ ಲೌಕಿಕ ಪ್ರಪಂಚದಲ್ಲಿರುವ ಅನೇಕ ಜನರ ಹಾಗೆ ಲೌಕಿಕ ಜೀವನದ ಬಗ್ಗೆ ಸಂಪೂರ್ಣವಾಗಿ ಮೋಹಿತರಾದವರು ತಪಸ್ಸೆಯನ್ನು ಅಥವಾ ದೇಹಶ್ರಮವನ್ನು ಅನುಭವಿಸಲು ಇಷ್ಟಪಡುವುದಿಲ್ಲ. ಆದರೂ ಅವರು ಅನುಸರಿಸಬೇಕು. ತಪಸ್ಸೆಯನ್ನು ಅನುಭವಿಸಲು ಪ್ರಕೃತಿಯೇ ಅವರನ್ನು ಒತ್ತಾಯಿಸುತ್ತದೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ಯಾರು ಭಕ್ತರು ಇರುವುದಿಲ್ಲ ಅಥವಾ ಯಾರು ಭಕ್ತರಿರ್ತಾರೆ ಆದ್ರೆ ಭಕ್ತಿಯಲ್ಲಿ ಅಷ್ಟು ಮುಂದುವರಿದಿರುವುದಿಲ್ಲ, ಅಷ್ಟು ಪ್ರಗತಿ ಮಾಡಿರುವುದಿಲ್ಲ, ಅವರು ಮತ್ತೆ ಹೊರಗಿನ ಸಾಮಾನ್ಯ ಜನರು ಅವರಿಗೆ ಆ ಲೌಕಿಕ ಜೀವನದ ಬಗ್ಗೆ, ಈ ಭೌತಿಕ ಲೋಕದ ಒಂದು ಗ್ಲಾಮರ್, ಅದ್ರ ಬಗ್ಗೆ ಇಷ್ಟು ಅವರು ಮೋಹಿತರಾಗಿರ್ತಾರೆ ಅಂದ್ರೆ ಅವರಿಗೆ ತಪಸ್ಸೆ ಮಾಡಿ, ಬೆಳಿಗ್ಗೆ ಬೇಗ ಎದ್ದೇಳಿ ಜಪ ಮಾಡಿ, ಅದರಲ್ಲೂ 16 ಮಾಲೆ ಜಪ ಮಾಡಿ, ಪ್ರತಿದಿನ ದೇವರ ಪೂಜೆ ಮಾಡಿ, ಭಗವದ್ಗೀತೆ ಓದಿ ಅಂದ್ರೆ ಅವರಿಗೆ ತುಂಬಾ ದೊಡ್ಡ ಶ್ರಮದ ಕೆಲಸ. ಅದು ಅವರು ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೂ ಕೂಡ ಅವರು ಇಲ್ಲಿ ಕೃಷ್ಣನಿಗೋಸ್ಕರ ಮಾಡಿಲ್ಲ ಅಂದ್ರೆ ಅವರು ಇನ್ನೊಂದು ಕಡೆ ಹೋಗಿ ಮಾಯಾಗೋಸ್ಕರ ಮಾಡಬೇಕಾಗುತ್ತೆ. ತಪಸ್ಸೆಯನ್ನು ಅನುಭವಿಸಲು ಪ್ರಕೃತಿಯೇ ಅವರನ್ನು ಒತ್ತಾಯಿಸುತ್ತದೆ. ಹೇಗಾದ್ರೂ ಮಾಡಿ ಅವರು ತಪಸ್ಸೆ ಮಾಡ್ಲೇಬೇಕು. ಪ್ರಭುಪಾದರು ಹೇಳ್ತಾರೆ, ಮುಂಬೈದಲ್ಲಿ ಜನ ಬೆಳಿಗ್ಗೆ
4 ಗಂಟೆಗೆ ಎದ್ದು ರೆಡಿ ಆಗಿ ಆ ರೈಲ್ವೆ ಸ್ಟೇಷನ್ ಹೋಗ್ತಾರೆ. ರೈಲ್ವೆ ಸ್ಟೇಷನ್ ಅಲ್ಲಿ ಕಷ್ಟಪಟ್ಟು ಆ ರೈಲ್ವೆ ಒಂದು ಬೋಗಿ ಒಳಗಡೆ ಸೇರ್ಕೊಂಡು ಒಂದ್ ತಾಸು 2 ತಾಸು ಆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿ ಅವರ ಕೆಲಸ ಮಾಡುವಂತ ಜಾಗ ಮುಟ್ತಾರೆ. ಅಲ್ಲಿ 8 ತಾಸು ಕೆಲಸ ಮಾಡಿ ಮತ್ತೆ ಅದೇ ರೀತಿ 2 ತಾಸು ಆ ಟ್ರೈನ್ ಅಲ್ಲಿ ಅಂತಹ ರಶ್ ಮಧ್ಯದಲ್ಲಿ ಅವ್ರು ಬರ್ತಾರೆ. ಮತ್ತೆ ರಾತ್ರಿ ಬಂದು ಊಟ ಮಾಡಿ ಮಲಗ್ತಾರೆ. ತಪಸ್ಸೆ. ಸೊ ದೇವರಿಗೋಸ್ಕರ ನಾವು ತಪಸ್ಸೆ ಮಾಡಿಲ್ಲ ಅಂದ್ರೆ ಹೊರಗಿನ ಜಗತ್ತಿನಲ್ಲಿ ಕೂಡ ತಪ್ಪಿದ್ದಲ್ಲ, ಮಾಡ್ಲೇಬೇಕಾಗುತ್ತೆ. ಸೊ ಈ ಜಗತ್ತಲ್ಲಿ ಇದ್ದೀವಂದ್ರೆ ತಪಸ್ಸೆ ಮಾಡ್ಲೇಬೇಕು. ಆದ್ರೆ ನಮ್ಮ ಹತ್ರ 2 ಆಪ್ಷನ್ ಇದೆ. ಆ ತಪಸ್ಸೆನ ನಾವು ಭಗವಂತನಿಗೋಸ್ಕರ ಮಾಡ್ತೀವೋ ಅಥವಾ ಮಾಯಾ ಸುಖಕ್ಕೋಸ್ಕರ ಮಾಡ್ತೀವಿ. ಆ ತಪಸ್ಸೆಯನ್ನ ನಾವು ಆತ್ಮಾನಂದಕ್ಕೋಸ್ಕರ ಬ್ರಹ್ಮಾನಂದಕ್ಕೋಸ್ಕರ ಮಾಡ್ತೀವೋ ಅಥವಾ ಇಂದ್ರಿಯ ಆನಂದಕ್ಕೋಸ್ಕರ ಮಾಡ್ತೀವಿ. ಈ ಚಾಯ್ಸ್ ನಮ್ಮ ಹತ್ರ ಯಾವಾಗ್ಲೂ ಇದೆ. ಸೊ ಆ ತಪಸ್ಸೆನ ನಾವು ಭಗವಂತನ ಆನಂದಕ್ಕೋಸ್ಕರ, ಶ್ರೀಲ ಪ್ರಭುಪಾದರ ಆನಂದಕ್ಕೋಸ್ಕರ, ಆಧ್ಯಾತ್ಮಿಕ ಆನಂದಕ್ಕೋಸ್ಕರ ನಾವು ಒಂದ್ ವೇಳೆ ತಪಸ್ಸೆ ಮಾಡಿದ್ರೆ ನಮ್ಮ ಉದ್ಧಾರ ಆಗ್ತದೆ. ನಾವು ಎಲ್ಲಾ ಈ ಜನ್ಮ ಮೃತ್ಯುವಿನ ಚಕ್ರದಿಂದ ನಾವು ಕಂಪ್ಲೀಟ್ಲಿ ಬಿಡುಗಡೆ ಆಗ್ತೀವಿ. ಆದ್ರೆ ಅದೇ ತಪಸ್ಸೆನ ಯಾರಾದ್ರೂ ಮಾಯೆಗೋಸ್ಕರ ಮಾಡಿದ್ರೆ, ಸ್ವತಃ ಇಂದ್ರಿಯ ಭೋಗಕ್ಕೋಸ್ಕರ ಮಾಡಿದ್ರೆ ಅದು ಅವನಿಗೆ ಬಂಧನಕ್ಕೆ ಒಳಗಡೆ ಮಾಡ್ತದೆ. ಹಾಗಾಗಿ ತಪಸ್ಸೆ ಅನುಭವಿಸಲು ಪ್ರಕೃತಿಯ ಅವರನ್ನು ಒತ್ತಾಯಿಸುತ್ತದೆ. ಶ್ರೀಲ ಪ್ರಭುಪಾದ ಅದು ಬಲಾತ್ಕಾರದ ತಪಸ್ಸೆ, ಅದು ಉತ್ತಮವಲ್ಲ. ಸ್ವಯಂ ಪ್ರೇರಿತ ತಪಸ್ಸೆಯಿಂದ ಒಳ್ಳೆಯದಾಗುತ್ತದೆ. ಈಗ ಹೊರಗಡೆ ಮಾಡ್ಬೇಕಾಗಿರೋದು, ಎಷ್ಟೋ ಜನ ಈಗ ಬೆಂಗಳೂರಲ್ಲೇ ನೋಡ್ತೀವಿ, ತುಂಬಾ IT ಇಂಡಸ್ಟ್ರೀಸ್ ಇದಾವೆ, ಕಂಪನೀಸ್, ದೊಡ್ಡ ದೊಡ್ಡ ಕಂಪನೀಸ್. ಆದ್ರೆ ಅಲ್ಲಿ ಕೂಡ ಎಷ್ಟೋ ಎಜುಕೇಟೆಡ್ ಜನರು ಹೋಗಿ ಕೆಲಸ ಮಾಡ್ತಾರೆ. ಆದ್ರೆ ಪ್ರತಿ ದಿನ ಅವರು ಅವರ ಬಾಸ್ ಕೈಯಲ್ಲಿ ವಹಿಸ್ಕೋತಾರೆ. ಪ್ರತಿ ತಿಂಗಳು ಮಂತ್ ಎಂಡ್ ಬರ್ತದಂದ್ರೆ ಅವರಿಗೆ ಟಾರ್ಗೆಟ್ ಇರುತ್ತೆ, ಇಷ್ಟು ಮಾಡ್ಲೇಬೇಕು ಅಂತ. ಹಾಗಾಗಿ ಪ್ರತಿ ದಿನ ಪ್ರತಿ ಕ್ಷಣ ಅವರು ಮಾನಸಿಕ ಒತ್ತಡದಲ್ಲೇ ಹೋಗ್ತಾ ಇರ್ತಾರೆ. ಹಾಗಾಗಿ ಡಿಪ್ರೆಷನ್, BP, ಶುಗರ್ ಎಲ್ಲಾ ತರ ಅನ್ವಾಂಟೆಡ್ ರೋಗಗಳು ಅವರಿಗೆ ಬರ್ತವೆ. ಹಾಗಾಗಿ ಈ ರೀತಿ ಬಲಾತ್ಕಾರದ ತಪಸ್ಸನ್ನ ನಾವು ತಗೊಳ್ಳೋ ಬದ್ಲಿ ಸ್ವಯಂ ಪ್ರೇರಣೆಯಿಂದ ಭಗವಂತನ ಸೇವೆಯಲ್ಲಿ ತಪಸ್ಸೆ ತಗೋ. ಶ್ಯಾಮಸುಂದರ ಸ್ವಯಂ ಪ್ರೇರಿತ ತಪಸ್ಸೆಯನ್ನು ಅನುಸರಿಸದವರ ಮೇಲೆ ಬಲಾತ್ಕಾರದ ತಪಸ್ಸೆಯನ್ನು ಹೊರಿಸಬೇಕಾಗುತ್ತದೆ. ಪ್ರಭುಪಾದ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸವಿರುವುದು ಇಲ್ಲೇ. ಒಂದು ಪ್ರಾಣಿ ತಪಸ್ಸೆಯನ್ನು ಅಂಗೀಕರಿಸಲಾರದು, ಆದರೆ ಒಬ್ಬ ಮನುಷ್ಯ ಅಂಗೀಕರಿಸಬಲ್ಲ. ತಿಂಡಿಯ ಅಂಗಡಿಯಲ್ಲಿ ಒಂದು ಸೊಗಸಾದ ತಿಂಡಿ ಇದೆ. ಒಬ್ಬನಿಗೆ ಅದನ್ನು ತಿನ್ನಲು ಅಪೇಕ್ಷೆಯಾಗುತ್ತದೆ, ಆದರೆ ಅವನಲ್ಲಿ ಹಣವಿಲ್ಲ. ಅವನು ತನ್ನ ಆಸೆಯನ್ನು ತಹಬಂದಿಗೆ ತಂದುಕೊಳ್ಳುತ್ತಾನೆ. ಆದರೆ ಒಂದು ಸಲ ಒಂದು ಹಸು ಅಲ್ಲಿಗೆ ಬಂದರೆ ಕಂಡ ಕೂಡಲೇ ತಿನ್ನಲು ಮೂತಿ ಚಾಚುತ್ತದೆ. ನೀವು ಕೋಲಿನಿಂದ ಹೊಡೆದರೂ ಅದು ಸಹಿಸಿಕೊಂಡು ಮತ್ತೆ ಬಾಯಿ ಹಾಕುತ್ತದೆ. ಆದ್ದರಿಂದ ಪ್ರಾಣಿಯು ತಪಸ್ಸೆಯನ್ನು ಆಚರಿಸಲು ಶಕ್ಯವಿಲ್ಲ. ನಮ್ಮ ತಪಸ್ಸೆಯು ಬಹಳ ಸೊಗಸಾಗಿದೆ. ನಾವು ಹರೇ ಕೃಷ್ಣ ಸಂಕೀರ್ತನೆ ಮಾಡುತ್ತೇವೆ, ನರ್ತಿಸುತ್ತೇವೆ. ಕೃಷ್ಣನು ಬಹಳ ಸೊಗಸಾದ ಆಹಾರ ಪದಾರ್ಥಗಳನ್ನು ಕಳಿಸಿಕೊಡುತ್ತಾನೆ, ನಾವು ತಿನ್ನುತ್ತೇವೆ ಅಷ್ಟೇ. ಇಂತಹ ತಪಸ್ಸೆಗಳಿಗೆ ನಿಮ್ಮ ಜನ ಏಕೆ ಸಮ್ಮತಿಸುತ್ತಿಲ್ಲ? ಸಂಕೀರ್ತನ, ನರ್ತನ ಮತ್ತು ಸೊಗಸಾದ ಭೋಜನ. ಎಷ್ಟು ಸರಳವಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಒಬ್ಬ ಮನುಷ್ಯ ಮತ್ತೆ ಒಂದು ಪ್ರಾಣಿ, ಒಬ್ಬನಿಗೆ ತಪಸ್ಸೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅವನು ಪ್ರಾಣಿಗೆ ಸಮಾನ. ಏನಾದ್ರೂ ತಿಂಡಿ ಕಾಣ್ತದ ಅಂದ್ರೆ ಒಂದು ಪ್ರಾಣಿ ಏನೂ ಕೂಡ ವಿಚಾರ ಮಾಡುವುದಿಲ್ಲ, ಹೋಗಿ ಅಲ್ಲಿ ಬಾಯಿ ಹಾಕ್ತದೆ. ಅದಕ್ಕೆ ಯಾರೋ ಬಂದು ಹೊಡೆದ್ರು ಕೂಡ ಮತ್ತೆ ಬಂದದು ಮತ್ತೆ ಬಾಯಿ ಹಾಕ್ತದೆ. ಆದ್ರೆ ಮನುಷ್ಯ ಹಾಗಲ್ಲ. ಮನುಷ್ಯನಿಗೆ ಇಂದ್ರಿಯಗಳು ಕೊಟ್ಟಿದ್ದಾನೆ ಭಗವಂತ, ಇಂದ್ರಿಯಗಳ ಮೇಲೆ ಮನಸ್ಸನ್ನ ಕೊಟ್ಟಿದ್ದಾನೆ, ಮನಸ್ಸಿನ ಮೇಲೆ ಬುದ್ಧಿಯನ್ನ ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನ ಉಪಯೋಗಿಸ್ಕೊಂಡು ನನ್ನ ಅರ್ಹತೆಗೆ ತಕ್ಕ ಹಾಗೆ ನಾನು ನನ್ನ ತಪಸ್ಸೆ ನನ್ನ ಕೈಯಲ್ಲಿದೆ. ಏನಾದ್ರೂ ನನಗೆ ಮನಸ್ಸಿಗೆ ಬಂತು ನಾನು ಇದು ತಿನ್ನಬೇಕು ಅಂತ, ಮನಸ್ಸಿನಲ್ಲಿದೆ. ಬುದ್ಧಿಯ ಮಾರ್ಗದರ್ಶನ ಪಡೆದು
ಅದು ನಾನು ನಿಜವಾಗ್ಲೂ ತಿನ್ನಬಹುದಾ ಅಥವಾ ತಿನ್ನಬಾರದಾ? ಈ ಈ ವಸ್ತುವನ್ನ ತಿನ್ನುವಂತಹ ವಿಷಯದಲ್ಲಿ ನಾನು ನನ್ನ ನಾಲಿಗೆ ಮತ್ತು ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕಾ ಅಥವಾ ಎಂಗೇಜ್ ಮಾಡ್ಬೇಕಾ? ಇದು ಒಬ್ಬ ಮನುಷ್ಯನಿಗೆ ಆಗತ್ತೆ. ಪ್ರಾಣಿಗೆ ಇದು ಆಗುವುದಿಲ್ಲ. ಪ್ರಾಣಿಗಳಲ್ಲಿ ಈ ವಿಚಾರ ಶಕ್ತಿ ಇಲ್ಲ. ಬಾಬ್ ಏನದು? ಶಿಲ ಪ್ರಭುಪಾದ್, ನಾವು ತಪಸ್ಸೆಯನ್ನು ಆಚರಿಸುತ್ತಿರುವುದರಿಂದ ಕೃಷ್ಣ ನಮಗೆ ಸೊಗಸಾದ ಪದಾರ್ಥಗಳನ್ನು ಕಳಿಸಿಕೊಡುತ್ತಾನೆ. ಅಂದ ಮೇಲೆ ನಮಗೇನು ನಷ್ಟವಾಗುತ್ತಿಲ್ಲ. ಪ್ರಸ್ತುತ ಸ್ಥಿತಿಯಲ್ಲಿ ಇರುವುದಕ್ಕಿಂತ ಕೃಷ್ಣ ಪ್ರಜ್ಞಾವಂತರಾದಾಗ ನಿಮಗೆ ಹೆಚ್ಚಿನ ಸೌಲಭ್ಯಗಳು ದೊರೆಯುತ್ತವೆ. ಇದು ವಾಸ್ತವ ಸಂಗತಿ. ನಾನು ಕಳೆದ 20 ವರ್ಷಗಳಿಂದ ಒಂಟಿಯಾಗಿ ಜೀವಿಸುತ್ತಿದ್ದೇನೆ. ಆದರೆ ನನಗೇನೂ ಕಷ್ಟಗಳಿಲ್ಲ. ಸನ್ಯಾಸ ತೆಗೆದುಕೊಳ್ಳುವುದಕ್ಕೆ ಮೊದಲು ನಾನು ದೆಹಲಿಯಲ್ಲಿ ವಾಸ ಮಾಡುತ್ತಿದ್ದೆ. ಅಲ್ಲಿ ನಾನು ಒಂಟಿಯಾಗಿ ವಾಸ ಮಾಡುತ್ತಿದ್ದರೂ ಯಾವುದೇ ಕಷ್ಟಗಳು ಇರಲಿಲ್ಲ. ಇದು ಒಬ್ಬ ಭಗವಂತನಿಗೆ ಸಂಪೂರ್ಣ ಶರಣಾಗುವ ಹಾದಿಯಲ್ಲಿ ನಡೆಯುವಂತಹ ಪ್ರತಿಯೊಬ್ಬ ಭಕ್ತನ ಸಾಕ್ಷಾತ್ಕಾರ. ಭಗವಂತ ಅವನಿಗೋಸ್ಕರ ನಾವು ನಮ್ಮ ಜೀವನವನ್ನ ಮುಡುಪಿಟ್ಟಾಗ ಭಗವಂತ ನಮ್ಮನ್ನ ಒಂದು ಸಣ್ಣ ವಸ್ತುವಿನ ಕೊರತೆ ಕೂಡ ಮಾಡುವುದಿಲ್ಲ. ಶ್ಯಾಮಸುಂದರ, ಆಧ್ಯಾತ್ಮಿಕ ಶಿಸ್ತನ್ನು ನಾವು ಅಂಗೀಕರಿಸದಿದ್ದರೆ ಪ್ರಕೃತಿಯು ಬಲಾತ್ಕಾರವಾಗಿ ಅನೇಕ ಕಷ್ಟ ಕೋಟಲೆಗಳನ್ನು ಹೇರುತ್ತದೆ. ಆಧ್ಯಾತ್ಮಿಕವಾಗಿ ನಾವು ಶಿಸ್ತನ್ನು ಅಂಗೀಕರಿಸದಿದ್ದರೆ ಪ್ರಕೃತಿಯು ಬಲಾತ್ಕಾರವಾಗಿ ಅನೇಕ ಕಷ್ಟ ಕೋಟಲೆಗಳನ್ನು ಹೇರುತ್ತದೆ. ನಾವಾಗೇ ವಾಲಂಟರಿಲಿ ನಾವಾಗೇ ಸ್ವಯಂ ಪ್ರೇರಣೆಯಿಂದ ನಾವು ಆಧ್ಯಾತ್ಮಿಕ ತಪಸ್ಸೆಯನ್ನ ಒಪ್ಪಿಕೊಳ್ಳಿಲ್ಲ ಅಂದ್ರೆ ನಮಗೆ ಹೊರಗಡೆ ಪ್ರಕೃತಿ ಬೇರೆ ರೀತಿಯಲ್ಲಿ ನಮ್ಮನ್ನ ಆ ತಪಸ್ಸೆ ಕೆಳಗಡೆ ಹಾಕ್ತದೆ. ಇಲ್ಲ ಪ್ರಭುಪಾದ್, ಓಹ್ ಹೌದು, ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ದೈವೀಹಿ ಏಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿತೆ. ದೈವೀಹಿ ಏಷಾ ಗುಣಮಯಿ ಮಮ ಮಾಯಾ ದುರತ್ಯಯ. ಕೃಷ್ಣ ಹೇಳ್ತಾನೆ, ನನ್ನ ಮಾಯೆ ಈ 3 ಗುಣಗಳಿಂದ ಕೂಡಿದೆ. ಸತ್ವಗುಣ, ರಜೋಗುಣ, ತಮೋಗುಣ. ಮತ್ತೆ ಈ ಮಾಯಾ ಶಕ್ತಿ ಇದು ಸಾಧಾರಣ ಅಲ್ಲ, ಇದು ನನ್ನ ದೈವೀ ಶಕ್ತಿ. ದೈವೀಹಿ ಏಷಾ ಗುಣಮಯಿ ಮಮ ಮಾಯಾ, ನನ್ನ ಮಾಯೆ ದುರತ್ಯಯ. ಈ ನನ್ನ ಮಾಯೆ ಏನಿದೆ ದುರತ್ಯಯ ಅಂದ್ರೆ ಪಾರ್ ಮಾಡ್ಲಿಕ್ಕೆ, ದಾಟ್ಲಿಕ್ಕೆ ತುಂಬಾ ಕಷ್ಟ, ಹೈಲಿ ಇಂಪಾಸಿಬಲ್. ದಾಟ್ಲಿಕ್ಕೆ ಸಾಧ್ಯ, ಮಾಯೆಯನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಇದಕ್ಕೆ ಸೊಲ್ಯೂಷನ್ ಇದೆ. ಏನು? ಮಾಮೇವಯೇ ಪ್ರಪದ್ಯಂತೆ. ನನಗೆ ಮಾಮೇವಯೇ ಪ್ರಪದ್ಯಂತೆ, ಶರಣಾದ್ರೆ ಪ್ರಪದ್ಯಂತೆ ಅಂದ್ರೆ ಶರಣಾಗುವುದು. ಮಾಮೇವಯೇ ಪ್ರಪದ್ಯಂತೆ, ನನಗೊಬ್ಬನಿಗೆ ಅವರು ಶರಣಾಗ್ಬಿಟ್ರೆ ಮಾಯಾಮೇತಾನ್ ತರಂತಿತೆ. ಯಾವ ಮಾಯೆ ದುರುತ್ಯಯ ಇದೆಯೋ ಅದು ನಾವು ಕೃಷ್ಣನಿಗೆ ಶರಣಾಗ್ಬಿಟ್ರೆ ಅದೇ ಮಾಯೆಯನ್ನ ನಾವು ಈಸಿಲಿ ಪಾರ್ ಮಾಡ್ತೀವಿ. ತ್ರಿಗುಣಗಳಿಂದ ಕೂಡಿದ ನನ್ನ ಈ ದೈವೀ ಶಕ್ತಿಯು ಗೆಲ್ಲಲು ಕಠಿಣವಾದದ್ದು. ಆದರೆ ನನಗೆ ಶರಣಾಗತರಾದವರು ಅವುಗಳನ್ನು ಸುಲಭವಾಗಿ ದಾಟಿ ಮುನ್ನಡೆಯುತ್ತಾರೆ. ಮಾಯೆಯು ಅನೇಕ ಕಷ್ಟಗಳನ್ನು ಒಡ್ಡುತ್ತದೆ, ಆದರೆ ನೀವು ಕೃಷ್ಣನಿಗೆ ಶರಣಾಗತರಾಗುತ್ತಿದ್ದಂತೆಯೇ ಈ ಕಷ್ಟಗಳೆಲ್ಲ ಕಣ್ಮರೆಯಾಗುತ್ತವೆ. ಶ್ಯಾಮಸುಂದರ, ನಾವು ಎಷ್ಟು ಮೂರ್ಖರಾಗಿದ್ದೇವೆಂದರೆ ಭವಿಷ್ಯದಲ್ಲಿ ನಾನು ಸುಖವಾಗಿರುತ್ತೇನೆ ಎಂದು ಸದಾ ಯೋಚಿಸುತ್ತಿರುತ್ತೇವೆ. ಇದೊಂದು ದೊಡ್ಡ ಮಾಯ. ಇಡೀ ಪ್ರಪಂಚದಲ್ಲಿ 99.9% ಆಫ್ ದ ಪಾಪ್ಯುಲೇಷನ್, ಇನ್ಕ್ಲೂಡಿಂಗ್ ಪ್ರಾಕ್ಟಿಸಿಂಗ್ ಡಿವೋಟೀಸ್, ಸಾಧಕ ಭಕ್ತರು, ನಮ್ಮನ್ನೆಲ್ಲಾರಲ್ಲೂ ಇದು ಒಂದು ಹುಳ ಇದೆ.
ಏನು ಒಂದು ಮಾಯೆಯ ಒಂದು ದೊಡ್ಡ ಅಸ್ತ್ರ ಇದೆ. ಏನದು? ಭವಿಷ್ಯದಲ್ಲಿ ನಾನು ಸುಖವಾಗಿರುತ್ತೇನೆ ಅಂತ. ಇವಾಗೇನೋ ಸಮಸ್ಯೆ ಇದೆ, ಇವಾಗ ಕಷ್ಟಪಟ್ಟು ಆ ಸಮಸ್ಯೆನ ನಾನು ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ, ನಾವು ಸಾಲ್ವ್ ಮಾಡ್ತಾ ಇರ್ತೀವಿ. ಇನ್ನೂ ಒಂದು ಹೊಸ ಪ್ರಾಬ್ಲಮ್ ಬರ್ತಾ ಇದೆ, ಮತ್ತೆ ಸೊಲ್ಯೂಷನ್ ಕಂಡು ಹಿಡಿತೀವಿ. ಅದನ್ನ ಮಾಡಿ ಒಂದು ದಿನ ನಾನು ಸಂಪೂರ್ಣ ಆನಂದದಿಂದ ಇರ್ತೀನಿ ಅಂತ ಒಂದು ಆಸೆ ಪ್ರತಿಯೊಬ್ಬರ ಮನಸ್ಸಲ್ಲಿ. ಯಾರು ಭಕ್ತಿ ಮಾರ್ಗದಲ್ಲಿ ಅತಿ ಮುಂದುವರೆದಿದ್ದಾರೋ, ತುಂಬಾ ಪ್ರಗತಿಯನ್ನ ಮಾಡಿದ್ದಾರೆ, ಅವರು ಅವರಿಗೆ ಬಿಟ್ಟು ಬೇರೆ ಎಲ್ಲಾರ ಮನಸ್ಸಲ್ಲೂ ಕೂಡ ಇದು ಒಂದು ಭಾವನೆ ಇರ್ತದೆ. ಭವಿಷ್ಯದಲ್ಲಿ ನಾನು ಸುಖವಾಗಿರ್ತೇನೆ. ಇಲ್ಲ ಪ್ರಭುಪಾದ. ಹೌದು, ಅದೇ ಮಾಯಾ. ಅದು ಕತ್ತೆಯ ಹಾಗೆ. ನೀವು ಕತ್ತೆಯ ಮೇಲೆ ಕೂತು ಒಂದು ಹಿಡಿ ಹುಲ್ಲನ್ನು ಅದರ ಮುಂದೆ ಹಿಡಿಯಿರಿ. ಸ್ವಲ್ಪ ಮುಂದೆ ಹೋದರೆ ಹುಲ್ಲು ಸಿಗುತ್ತದೆ ಎಂದು ಕತ್ತೆ ಯೋಚಿಸುತ್ತಿರುತ್ತದೆ. ಬಾಬ್ ನಗುತ್ತಾನೆ. ಆದರೆ ಹುಲ್ಲು ಸದಾ ಒಂದಡಿ ಮುಂದೆಯೇ ಇರುತ್ತದೆ. ಅನೇಕ ಅದೇ ಕತ್ತೆತನ. ಎಲ್ಲರೂ ನಗುತ್ತಾರೆ. ಎಲ್ಲರೂ ಹೀಗೆ ಯೋಚಿಸುತ್ತಾರೆ. ಸ್ವಲ್ಪ ಮುಂದೆ ಹೋಗೋಣ, ಅದು ನನ್ನ ಕೈಗೆ ಸಿಗುತ್ತದೆ, ನಾನು ಬಹಳ ಸುಖಿಯಾಗಿರುತ್ತೇನೆ. ಹೌದಲ್ವಾ? ತುಂಬಾ ಪ್ರಾಕ್ಟಿಕಲ್ ವಿಷಯ. ಎಲ್ಲರ ಜೀವನದಲ್ಲೂ ಇದು ಇದೆ. ಸ್ಕೂಲಲ್ಲಿ ಹುಟ್ಟಿದ ನಂತರ ಕೆಲವೊಂದು ವರ್ಷ ಆದ ತಕ್ಷಣ ಸ್ಕೂಲಿಗೆ ಹಾಕ್ತಾರೆ. ಈ ಸ್ಕೂಲಲ್ಲಿ ಚೆನ್ನಾಗಿ ನೀನು ಓದಪ್ಪ. ಸ್ಕೂಲ್ ನಿಂದು ಮುಗಿದು ಪ್ರೈಮರಿ ಸ್ಕೂಲ್ ಆದ ತಕ್ಷಣ ನಿಂದು ಏನಂತಾರೆ ಮುಗೀತು ಅಂತ ಎಲ್ಲ. ಆಮೇಲೆ ಹೈಸ್ಕೂಲ್ ಹೋಗ್ತಾನೆ. ಹೈಸ್ಕೂಲಲ್ಲಿ ಮತ್ತೆ ಹೇಳ್ತಾರೆ, ಹೈಸ್ಕೂಲಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು, ಇಲ್ಲಿ ನೀನು ಚೆನ್ನಾಗಿ ಕಲಿಬೇಕು, ಇಲ್ಲಿ ನೀನು ಕಲ್ತ್ರೆ ನಿನ್ ಜೀವನ ಪರ್ಫೆಕ್ಟ್ ಅಂತ. ಹೈಸ್ಕೂಲ್ ಆಗತ್ತೆ. SSLC ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿತಾರೆ ಕಷ್ಟಪಟ್ಟು. PUC ಹೋಗ್ತಾರೆ. PUC ಅಲ್ಲಿ ಮತ್ತೆ ಹೇಳಿ ಶುರು ಮಾಡ್ತಾರೆ, ನೋಡು ಫಸ್ಟ್ ಇಯರ್ ಏನೋ ಹೆಂಗೋ ಮಾಡ್ಬೋದು, ಸೆಕೆಂಡ್ ಇಯರ್ ಅಲ್ಲಿ ಮತ್ತೆ ಚೆನ್ನಾಗಿ ಓದ್ಬೇಕು, ಯಾಕಂದ್ರೆ ನಿನ್ನ ಇಡೀ ಭವಿಷ್ಯ ಸೆಕೆಂಡ್ ಇಯರ್ PUC ಎಕ್ಸಾಮ್ ಮೇಲೆ ಇದೆ. ಅಲ್ಲಿ ಮತ್ತೆ ಕತ್ತೆ ತರ ಓದಿ 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 PUC ಸೆಕೆಂಡ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರೆದು ಮತ್ತೆ ಎಲ್ಲೋ CET ಎಕ್ಸಾಮ್ ಅಂತ ಬರೆದು ಅದರಲ್ಲಿ ಮತ್ತೆ ಇಂಜಿನಿಯರಿಂಗ್ ಮಾಡ್ತಾನೋ ಅಥವಾ ಮೆಡಿಕಲ್ ಮಾಡ್ತಾನೋ ಅಂತ ಅವನ ಬುದ್ಧಿ ಮಟ್ಟಕ್ಕೆ ಅವನು ತುಂಬಾ ಕಷ್ಟಪಟ್ಟು ಮತ್ತೆ ಯಾವ್ದಾದ್ರು ಇಂಜಿನಿಯರಿಂಗ್ ಅಥವಾ ಏನೂ ಆಗಿಲ್ಲ ಅಂದ್ರೆ ಯಾವ್ದಾದ್ರು ಸಾಧಾರಣವಾದಂತ ಡಿಗ್ರಿ ಮಾಡ್ತಾರೆ. ಅಲ್ಲಿಯೂ ಮುಗಿತಾ? ಇಲ್ಲ, ಅಲ್ಲಿ ಕೂಡ ಹೇಳ್ತಾರೆ, ಇಲ್ಲ ಇದು ನಿನ್ನ ಏನಂತಾರೆ ನಿನ್ನ ಜೀವನದ ಅತಿ ಪ್ರಮುಖ ಹಂತ ಅಂತ. ಈ ಡಿಗ್ರಿ ಮೇಲೆ ನಿನ್ನ ಜೀವನ ಎಲ್ಲ ನಿಂತಿದೆ. ಇಲ್ಲಿ ಮತ್ತೆ 3 ವರ್ಷ 4 ವರ್ಷ ಕಷ್ಟಪಟ್ಟು, ಮತ್ತೆ ಅದೇ ಮೆಡಿಕಲ್ ಆದ್ರೆ ಮತ್ತೆ 5 ವರ್ಷ ಕಷ್ಟಪಟ್ಟು ಮತ್ತೆ ಡಿಗ್ರಿ ತಗೊಳ್ಳೋದು. ಡಿಗ್ರಿ ಆದ್ಮೇಲೆ ಆಯ್ತಾ? ಇಲ್ಲ. ಆವಾಗ ಮತ್ತೆ ಹೇಳ್ತಾರೆ, ಇವಾಗ ನಿನ್ನ ನಿಜವಾದ ಜೀವನ ಶುರು ಆಗ್ತಾ ಇದೆ. ಅಲ್ಲಿ ಬಂದು ಎಲ್ಲೋ ಹೋಗಿ ಆ ಸರ್ಟಿಫಿಕೇಟ್ಸ್ ಎಲ್ಲಾ ತಗೊಂಡೋಗಿ ಕಂಪನಿಯಿಂದ ಕಂಪನಿಗೆ ಹೋಗಿ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಕೊಟ್ಟು ಎಲ್ಲೋ ಒಂದು ಕಡೆ ಕ್ಲಿಕ್ ಆಗಿ ಒಂದು ಕಡೆ ಸೇರ್ಕೊಂಡು ಆಮೇಲೆ ಮತ್ತೆ ಕೆಲಸ ಮಾಡ್ತಾ 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 ಬಾಸ್ ಕಡೆಯಿಂದ ಬೈಸ್ಕೋತಾ 1 ವರ್ಷ 2 ವರ್ಷ ಆದ್ಮೇಲೆ ಮತ್ತೆ ಅಲ್ಲಿ ವೈರಾಗ್ಯ ಬಂದ್ಬಿಡ್ತಾ, ಅಯ್ಯೋ ಈ ಬಾಸ್ ತುಂಬಾ ಬೈತಾನೆ, ನನಗೆ ಆಗುದಿಲ್ಲ ಸಹಿಸ್ಕೊಳ್ಳಿಕ್ಕೆ, ಬೇರೆ ಕಂಪನಿಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಇನ್ನೊಂದು ಕಂಪನಿಗೆ ಹೋಗುದು. ಅಲ್ಲಿ ಸ್ವಲ್ಪ ದಿನ ಇರೋದು. ಅಲ್ಲಿ ಕೂಡ ಸ್ವಲ್ಪ ದಿನ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಚೆನ್ನಾಗಿರುತ್ತೆ, ಸ್ಯಾಲರಿನೂ ತುಂಬಾ ಚೆನ್ನಾಗಿರುತ್ತೆ, ಜನರು ಚೆನ್ನಾಗಿರ್ತಾರೆ, ಬಾಸು ಚೆನ್ನಾಗಿರ್ತಾನೆ. ಆದ್ರೆ ಸಮಯ ಹೋಗ್ತಾ 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 ಅಲ್ಲಿ ಕೂಡ ಬಾಸ್ ತನ್ನ ಬಾಸ್ ಗಿರಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿನ ಅದನ್ನ ಬಿಟ್ಟು ಮತ್ತೆ ಇನ್ನೊಂದು ಕಡೆ ಹೋಗುದು. ಈ ರೀತಿ ಮಾಡ್ತಾ ಮಾಡ್ತಾ ಮನುಷ್ಯ ಇಡೀ ಜೀವನವನ್ನ ಮುಂದೆ ಆರಾಮಾಗಿರ್ತೀನಿ, ಸ್ಕೂಲ್ ಆದ್ಮೇಲೆ ನಂದೆಲ್ಲಾ ಮಜಾ ಮಾಡೋದು, ಕಾಲೇಜ್ ಆದ್ಮೇಲೆ ಬರೀ ಮಜಾ ಮಾಡೋದು, ಈಗ ಜಾಬ್ ಸಿಕ್ತು, ನನ್ನ ಫುಲ್ ಲೈಫ್ ಸೆಟಲ್ ಆಯ್ತು, ಇವಾಗ ನನ್ನ ಲೈಫ್ ಫುಲ್ ಮಜಾ. ಆ ಮಜಾ ಅನ್ನೋದು ಅವನ ಕನಸಾಗೆ ಉಳಿತದೆ ವಿನ ಅವನಿಗೆ ನಿಜವಾದ ಆನಂದ ಸಿಗುವುದಿಲ್ಲ. ಇದು ಸತ್ಯ. ಯಾಕೆಂದ್ರೆ ಈ ಜಗತ್ತು ಕೃಷ್ಣ ಮಾಡಿರೋದೇ ದುಃಖ ಕೊಡ್ಲಿಕ್ಕಂತ ಜೀವಿಗಳಿಗೆ. ಯಾವ ಜೀವಿಗಳು ದ ರಿಬೆಲಿಯಸ್ ಲಿವಿಂಗ್ ಎಂಟಿಟೀಸ್, ಭಗವಂತನನ್ನ ವಿಮುಖರಾಗಿದ್ದಾರೆ, ಭಗವಂತನನ್ನ ದ್ವೇಷಿಸ್ತಾರೆ, ಎಲ್ಲರಿಗೂ ತಪಸ್ಸೆ ಮಾಡ್ಲಿಕ್ಕಂತ, ಅವ್ರಿಗೆಲ್ಲರಿಗೂ ಪನಿಷ್ಮೆಂಟ್ ಕೊಡ್ಲಿಕ್ಕಂತ ಇರೋದು ಈ ಭೌತಿಕ ಜಗತ್ತು. ಸೊ ಈ ಭೌತಿಕ ಜಗತ್ತಿನ ಉದ್ದೇಶನೇ ಜೀವಿಗಳಿಗೆ ಕಷ್ಟ ಕೊಡೋದಾದ್ರೆ ನಾವು ಹೇಗೆ ಇದನ್ನ ಸುಖಕರ ಜಾಗ ಆಗಿ ಮಾಡಬಹುದು? ಸಾಧ್ಯ ಇಲ್ಲ. ಇಲ್ಲ ಪ್ರಭುಪಾದ. ಹೌದು, ಅದೇ ಮಾಯೆ. ಅದು ಕತ್ತೆಯ ಹಾಗೆ, ಅದು ಕತ್ತೆಯ ಹಾಗೆ.
ನೀವು ಕತ್ತೆಯ ಮೇಲೆ ಕೂತು ಒಂದು ಹಿಡಿ ಹುಲ್ಲನ್ನು, ಇದು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ ಶಿಲ ಪ್ರಭುಪಾದರು. ಕತ್ತೆಯ ಮುಂದೆ ಒಂದು ಕೋಲಿಗೆ ಹ್ಯಾಂಗ್ ಮಾಡ್ಕೊಂಡು ಸ್ವಲ್ಪ ಹುಲ್ಲು ಅದರಿಂದ ಒಂದು 1 ಫೀಟ್ 2 ಫೀಟ್ ದೂರ ಹಿಡ್ಕೊಂಡ್ಬಿಟ್ರೆ ಆ ಕತ್ತೆ ಏನ್ ಅನ್ಕೋತದೆ, ಹುಲ್ಲು ನನ್ನಿಂದ ಬರೇ ಸ್ವಲ್ಪನೇ ದೂರ ಇದೆ ಅಂತ ಹೇಳ್ಕೊಂಡು ನಡೀತಾ ಇರ್ತದೆ. ಅದರ ಮಾಲೀಕ ಆ ಕೋಲಿಗೆ ಹಿಡ್ಕೊಂಡು ಹಂಗೆ ಅದ್ರ ಮುಂದೆನೆ ಹಿಡ್ಕೊಂಡಿದ್ದಾನೆ. ಆ ಕತ್ತೆಗೆ ಅರ್ಥ ಆಗುದಿಲ್ಲ. ಅದಕ್ಕೋಸ್ಕರ ಯಾರಾದ್ರೂ ಮೂರ್ಖರಿದ್ರೆ ಕತ್ತೆ ಬುದ್ಧಿ ಅಂತ ಹೇಳ್ತಾರೆ. ಕತ್ತೆತನ, ಅದೇ ಕತ್ತೆತನ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನಗುತ್ತಾರೆ, ಎಲ್ಲರೂ ಹೀಗೆ ಯೋಚಿಸುತ್ತಾರೆ, ಸ್ವಲ್ಪ ಮುಂದೆ ಹೋಗೋಣ, ಅದು ನನ್ನ ಕೈಗೆ ಸಿಗುತ್ತದೆ, ನಾನು ಬಹಳ ಸುಖಿಯಾಗಿರುತ್ತೆ. ಇದನ್ನ ಹುಟ್ಟಿದಾಗಿಂದ ಸಾಯು ತನಕ ಮನುಷ್ಯ ಇದೇ ವಿಚಾರ ಮಾಡ್ತಿರ್ತಾನೆ. ಆದರೆ ಆ ಸ್ವಲ್ಪ ಮುಂದೆ ಹೋದ್ರೆ ನನಗೆ ಸುಖ ಸಿಗುತ್ತೆ ಅನ್ನುವಂಥದ್ದು ಏನಿದೆ ಅದು ಅವನಿಗೆ ಯಾವತ್ತೂ ಸಿಗುದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಉದಾಹರಣೆ ಕೊಡ್ತಾರೆ ಇನ್ನೊಂದು ಕಡೆ ಶಿಲ ಪ್ರಭುಪಾದರು, ಮಾಯಾ ಮರೀಚಿಕ ಅಂತ. ಜಿಂಕೆ ಮರುಭೂಮಿಯಲ್ಲಿ ಅದಕ್ಕೆ ಬಾಯಾರಿಕೆ ಆದ್ರೆ ನೀರು ಹುಡುಕ್ಲಿಕ್ಕೆ ಹೋಗುತ್ತೆ. ಅತ್ತ ಇತ್ತ ಎಲ್ಲಾ ಕಡೆ ನೋಡುತ್ತೆ. ದೂರದಲ್ಲಿ ಆ ಸೂರ್ಯನ ಪ್ರತಿಬಿಂಬ ಹೊಳಪು ಅದರದ್ದು ಕಾಣುತ್ತೆ. ಅದು ನೀರ್ ತರ ಕಾಣ್ತದೆ ದೂರದಿಂದ. ಅಲ್ಲಿ ಹೋಗ್ತದೆ, ಮುಂದೆ ಓಡ್ತಾ ಹೋಗ್ತದೆ. ಹೋದ್ಮೇಲೆ ನೀರಿಲ್ಲ, ಅಲ್ಲಿಂದ ಇನ್ನೂ ಮುಂದೆ ಕಾಣ್ತದೆ. ಸೇಮ್ ಅದೇ ಕತ್ತೆ ತರ ಅಲ್ಲಿಂದ ಮತ್ತೆ ಮುಂದೆ ಈ ತರ ಹುಡುಕ್ತಾ ನೀರ್ ಹಿಂದೆ, ನೀರಿನ ಒಂದು ಸೂರ್ಯನ ಪ್ರತಿಬಿಂಬ ಏನು ಹೊಳಪಿರುತ್ತೋ ಅದ್ರ ಹಿಂದೆ ನೀರು ಅಂತ ಅನ್ಕೊಂಡು ಅದು ಓಡ್ತಾ ಸತ್ತು ಹೋಗ್ತದೆ ವಿನ ನೀರು ಇದು ಒಬ್ಬ ಮನುಷ್ಯನ ಜೀವನ. ಬಾಬ್, ನಿಮಗೆ ನನ್ನ ಅತ್ಯಂತ ಕೃತಜ್ಞತೆಗಳು, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಶಿಲ ಪ್ರಭುಪಾದ. ಯಾಕೆ ಬಾಬ್? ನಾಳೆ ನಾನು ನಿಮ್ಮನ್ನು ಬಿಟ್ಟು ಹೊರಡಬೇಕು. ಪ್ರಭುಪಾದ, ಬಿಟ್ಟು ಹೋಗುವುದನ್ನು ಕುರಿತು ಮಾತನಾಡಬೇಡಿ, ಜೊತೆಗೆ ಇರುವುದನ್ನು ಮಾತನಾಡಿ. ಬಾಬ್ ಅಂದ್ರೆ ಡೋಂಟ್ ಸ್ಪೀಕ್ ಅಬೌಟ್ ಲೀವಿಂಗ್, ಸ್ಪೀಕ್ ಅಬೌಟ್ ಲಿವಿಂಗ್. ಅಂದ್ರೆ ಎರಡದು ಪ್ರೊನೌನ್ಸಿಯೇಷನ್ ಲೀವಿಂಗ್ ಮತ್ತೆ ಲಿವಿಂಗ್. LEAVING, ಲೀವಿಂಗ್ ಅಂದ್ರೆ ಬಿಟ್ಟು ಹೋಗುದು, ಲಿವಿಂಗ್ LIVING ಅಂದ್ರೆ ಬದುಕುವುದು. ಬಾಬ್, ನಾನು ನಾಳೆ ನನ್ನ ಊರಿಗೆ ಹೋಗಬೇಕೆಂದು ಯೋಚಿಸುತ್ತಿದ್ದೆ, ಆದರೆ ಶಿಲ ಪ್ರಭುಪಾದ ಹೋಗಬೇಡಿ. ಬಾಬ್, ನಾನು ನಾಳೆ ಇಲ್ಲಿಯೇ ಉಳಿಯಲೇ? ಇಲ್ಲಿಯೇ ಶಿಲ ಪ್ರಭುಪಾದ, ಇಲ್ಲೇ ಇರಿ. ಬಾಬ್, ನೀವು ಹೇಳಿದ ಮೇಲೆ ನಾನು ಉಳಿಯುತ್ತೇನೆ. ಶಿಲ ಪ್ರಭುಪಾದ, ನೀವು ಬಹಳ ಒಳ್ಳೆಯ ಹುಡುಗ. ದೀರ್ಘ ಮೌನ, ಎಲ್ಲ ಕಡೆ ಪ್ರಶಾಂತ. ಅದು ಬಹಳ ಸುಲಭ. ಜೀವಿಗಳು ಕೃಷ್ಣನನ್ನು ಮರೆತಾಗ ಈ ಲೌಕಿಕ ಪ್ರಪಂಚದಲ್ಲಿ ಉಳಿಯುತ್ತಾರೆ. ಕೃಷ್ಣ ಎಂದರೆ ಅವನ ನಾಮ, ಅವನ ರೂಪ, ಅವನ ಧಾಮ, ಅವನ ಲೀಲೆಗಳು ಪ್ರತಿಯೊಂದು. ಬಾಬ್, ಕೊನೆಯದು ಏನು ಶಿಲ ಪ್ರಭುಪಾದ? ಆ ಲೀಲೆಗಳು. ಬಾಬ್, ಲೀಲೆಗಳು. ಶಿಲ ಪ್ರಭುಪಾದ, ನಾವು ಒಬ್ಬ ರಾಜನನ್ನು ಕುರಿತು ಮಾತನಾಡುವಾಗ ರಾಜನ ಸರ್ಕಾರ, ರಾಜನ ಅರಮನೆ, ರಾಜನ ರಾಣಿ, ರಾಜನ ಮಕ್ಕಳು, ರಾಜನ ಕಾರ್ಯದರ್ಶಿಗಳು, ಸೇನಾಬಲ, ಹೀಗೆ ಪ್ರತಿಯೊಂದು ಒಳಗೊಳ್ಳುತ್ತದೆ ಅಲ್ಲವೇ? ಬಾಬ್, ಹೌದು ಶಿಲ ಪ್ರಭುಪಾದ. ಅದೇ ಪ್ರಕಾರವಾಗಿ ಕೃಷ್ಣನು ದೇವೋತ್ತಮ ಪರಮ ಪುರುಷನಾದುದರಿಂದ ನಾವು ಕೃಷ್ಣನನ್ನು ಕುರಿತು ಯೋಚಿಸುತ್ತಿದ್ದಂತೆಯೇ ಅದು ಕೃಷ್ಣನ ಸಮಸ್ತ ಶಕ್ತಿಯನ್ನು ಒಳಗೊಳ್ಳುತ್ತದೆ. ರಾಧಾ ಕೃಷ್ಣ ಎಂದು ಹೇಳುವ ಮೂಲಕ ಅದು ಸಂಪೂರ್ಣವಾಗುತ್ತದೆ. ರಾಧೆಯು ಕೃಷ್ಣನ ಸಮಸ್ತ ಶಕ್ತಿಗಳನ್ನು ಪ್ರತಿನಿಧಿಸುತ್ತಾಳೆ. ಕೃಷ್ಣನು ಪರಮ ಪ್ರಭು. ಆದ್ದರಿಂದ ನಾವು ಕೃಷ್ಣನನ್ನು ಕುರಿತು ಮಾತನಾಡುವಾಗ ಸಮಸ್ತ ಜೀವಿಗಳು ಅದರಲ್ಲಿ ಸೇರುತ್ತಾರೆ, ಏಕೆಂದರೆ ಜೀವಿಗಳು ಶಕ್ತಿಗಳಾಗಿವೆ, ಪರಾಶಕ್ತಿಯಾದ ಕೃಷ್ಣನ ವಿವಿಧ ಶಕ್ತಿಗಳಾಗಿವೆ. ಆದ್ದರಿಂದ ಈ ಶಕ್ತಿಯು ಶಕ್ತಿವಂತನಿಗೆ ಸೇವೆ ಸಲ್ಲಿಸದಿದ್ದಾಗ ಅದು ಲೌಕಿಕ ಅಸ್ತಿತ್ವವಾಗುತ್ತದೆ. ಇಡೀ ಪ್ರಪಂಚವೇ ಕೃಷ್ಣನಿಗೆ ಸೇವೆ ಸಲ್ಲಿಸುತ್ತಿದೆ. ಅವರು ಬೇರೆ ರೀತಿಯಲ್ಲಿ ಕೃಷ್ಣನಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಪರೋಕ್ಷವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವಿಧೇಯ ನಾಗರಿಕರು ಸರ್ಕಾರಕ್ಕೆ ಸೇವೆ ಸಲ್ಲಿಸುತ್ತಾರಲ್ಲ, ಹಾಗೆ ದೇಶದ ಕಾನೂನಿಗೆ ಅವಿಧೇಯರಾಗಿ ಕೈದಿಗಳು ಸೆರೆಮನೆಗೆ ಬರುತ್ತಾರೆ. ಸೆರೆಮನೆಯಲ್ಲಿ ಅವರು ದೇಶದ ಕಾನೂನುಗಳಿಗೆ ಬಲಾತ್ಕಾರವಾಗಿ ವಿಧೇಯರಾಗಿರಬೇಕಾಗುತ್ತದೆ. ಅದೇ ರೀತಿಯಲ್ಲಿ
ಇಲ್ಲಿರುವ ಎಲ್ಲಾ ಜೀವಿಗಳು ಅಜ್ಞಾನದಿಂದಲೋ ಅಥವಾ ಆಯ್ಕೆಯಿಂದಲೋ ದೈವ ರಹಿತರಾಗಿದ್ದಾರೆ. ಅವರು ದೇವರ ಮಹೋನ್ನತಿಯನ್ನು ಅಂಗೀಕರಿಸಲು ಸಿದ್ಧರಾಗಿಲ್ಲ. ರಾಕ್ಷಸಿಯಂತೆ ನಾವು ಅವರನ್ನು ಅವರ ಮೂಲ ಸ್ಥಿತಿಗೆ ತರಲು ಪ್ರಯತ್ನಿಸುತ್ತಿದ್ದೇವೆ. ಹೇ ಕೃಷ್ಣ ಪ್ರಜ್ಞಾ ಆಂದೋಲನ. ಭಕ್ತರ ಬಳಿ ಔಷಧವನ್ನು ಕುರಿತು ನಾನು ಮಾತನಾಡಿದ್ದೆ. ಆ ಬಗೆಗೆ ನಿಮ್ಮಲ್ಲಿ ಕೇಳಬೇಕಾಗಿದೆ. ಇವತ್ತು ಕೆಲವು ಭಕ್ತರೊಡನೆ ನಾನು ನದಿಗೆ ಹೋಗಿದ್ದೆ. ನನಗೆ ನೆಗಡಿಯಾಗಿತ್ತು. ಅದಕ್ಕೆ ನಾನು ನೀರಿಗಿಳಿಯಬಾರದು ಎಂದು ಹೇಳಿದೆ. ಅದು ಗಂಗೆಯಾದ್ದರಿಂದ ನೀರಿಗಿಳಿಯಬಹುದು ಎಂದು ಕೆಲವರು ಹೇಳಿದರು. ನೆಗಡಿಯಾದ್ದರಿಂದ ನೀರಿಗಿಳಿಯಬಾರದು ಎಂದು ಮತ್ತೆ ಕೆಲವರು ಹೇಳಿದರು. ಹೀಗೆ ನಾವು ಮಾತನಾಡುತ್ತಿದ್ದೆವು. ನನಗೆ ಅರ್ಥವಾಗುತ್ತಿಲ್ಲ, ನಾವು ಹಿಂದೆ ಮಾಡಿದ ಕೆಟ್ಟ ಕಾರ್ಯಗಳಿಂದ ನಾವು ಕಾಯಿಲೆ ಬೀಳುತ್ತೇವೆಯೇ? ಪ್ರಭುಪಾದ: ಹೌದು, ಅದು ವಾಸ್ತವ ಸಂಗತಿ ಬಾಬ್. ಆದರೆ ವ್ಯಕ್ತಿಯು ಯಾವಾಗ ಪ್ರಭುಪಾದ ನಾವು ಯಾವುದೇ ಬಗೆಯ ಸಂಕಷ್ಟವನ್ನು ಅನುಭವಿಸಲಿ, ಅದಕ್ಕೆ ನಾವು ಹಿಂದೆ ಮಾಡಿದ ಧಾರ್ಮಿಕ ಕಾರ್ಯಗಳೇ ಅಧಾರ್ಮಿಕ ಕಾರ್ಯಗಳೇ ಕಾರಣ. ನಾವು ಯಾವುದೇ ಬಗೆಯ ಸಂಕಷ್ಟವನ್ನು ಅನುಭವಿಸಲಿ, ಅದಕ್ಕೆ ನಾವು ಹಿಂದೆ ಮಾಡಿದ ಅಧಾರ್ಮಿಕ ಕಾರ್ಯಗಳೇ ಕಾರಣ ಬಾಬ್. ಆದರೆ ವ್ಯಕ್ತಿಯು ಕರ್ಮದ ಪ್ರಭಾವದಿಂದ ಮುಕ್ತನಾಗಿದ್ದರೆ ಶಿವಪ್ರಭುಪಾದ್ ಬಾಬ್ ಆಗಲೂ ಅವನು ಕಾಯಿಲೆ ಬೀಳುತ್ತಾನೆಯೇ? ಶಿವಪ್ರಭುಪಾದ್: ಇಲ್ಲ. ಒಂದು ಪಕ್ಷ ಅವನು ಕಾಯಿಲೆ ಬಿದ್ದರೂ ಅದು ಬಹಳ ತಾತ್ಕಾಲಿಕ. ಉದಾಹರಣೆಗೆ ಈ ಫ್ಯಾನ್ ತಿರುಗುತ್ತಿದೆ, ಆದರೆ ವಿದ್ಯುತ್ ಶಕ್ತಿಯ ಸಂಪರ್ಕವನ್ನು ತೆಗೆದಾಗ ಫ್ಯಾನ್ ಸ್ವಲ್ಪ ಕಾಲ ಸುತ್ತುತ್ತದೆ. ಆ ಕ್ಷಣದ ಸುತ್ತುವಿಕೆಗೆ ವಿದ್ಯುತ್ ಶಕ್ತಿಯು ಕಾರಣವಲ್ಲ. ಆ ರಭಸವನ್ನು ಏನೆಂದು ಕರೆಯುತ್ತಾರೆ ಶ್ಯಾಮಸುಂದರ? ಮೊಮೆಂಟಮ್. ಅಂದ್ರೆ ಫ್ಯಾನ್ ತಿರುಗ್ತಾ ಇರ್ತದೆ ಸ್ವಿಚ್ ಆನ್ ಇದ್ದಾಗ. ಆ ಒಂದು ಇಲೆಕ್ಟ್ರಿಸಿಟಿಯ ಒಂದು ಶಕ್ತಿಯಿಂದ ಅದು ತಿರುಗ್ತಾ ಇರ್ತದೆ. ಆದ್ರೆ ಬಟನ್ ಆಫ್ ಮಾಡಿದ ತಕ್ಷಣ ಅದು ಸಡನ್ಲಿ ನಿಂತ್ಕೊಳ್ಳೋದಿಲ್ಲ. ಏನ್ ಮಾಡ್ತದೆ? ಇನ್ನೂ ಸ್ವಲ್ಪ ಹೊತ್ತು ತಿರುಗ್ತಾ ಇರ್ತದೆ. ಅದಕ್ಕಂತಾರೆ ಮೊಮೆಂಟಮ್ ಅಂತ. ಇಲ್ಲ ಪ್ರಭುಪಾದ, ಮೊಮೆಂಟಮ್. ಆದರೆ ಅದು ನಿಲ್ಲುತ್ತಿದ್ದಂತೆಯೇ ಚಾಲನೆ ಇಲ್ಲವಾಗುತ್ತದೆ. ಅದೇ ರೀತಿಯಲ್ಲಿ ಒಬ್ಬ ಭಕ್ತನು ಕೃಷ್ಣನಿಗೆ ಶರಣಾಗತನಾಗಿದ್ದು ಲೌಕಿಕ ಪರಿಣಾಮಗಳಿಂದ ಸಂಕಷ್ಟವನ್ನು ಅನುಭವಿಸುತ್ತಿದ್ದರೆ ಅದು ತಾತ್ಕಾಲಿಕ. ಆದ್ದರಿಂದ ಭಕ್ತನು ಲೌಕಿಕ ಸಂಕಷ್ಟಗಳನ್ನು ಸಂಕಷ್ಟಗಳು ಎಂದೇ ಪರಿಗಣಿಸುವುದಿಲ್ಲ. ಅವು ಕೃಷ್ಣನ ದೇವರ ಅನುಗ್ರಹ ಎಂದು ಭಾವಿಸುತ್ತಾನೆ. ಬಾಬ್: ಪರಿಪೂರ್ಣನಾದ ಆತ್ಮ ಒಬ್ಬ ಭಕ್ತ, ಒಬ್ಬ ಶುದ್ಧ ಭಕ್ತ. ಪರಿಪೂರ್ಣನಾದ ಆತ್ಮನೆಂದರೆ ದಿನದ 24 ಗಂಟೆಯೂ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವವನು. ಅದು ಪರಿಪೂರ್ಣತೆ, ಅದು ದಿವ್ಯ ಸ್ಥಿತಿ. ಪರಿಪೂರ್ಣತೆ ಎಂದರೆ ಮೂಲ ಪ್ರಜ್ಞೆಯಲ್ಲಿ ಮಗ್ನರಾಗಿರುವುದು, ಅದು ಪರಿಪೂರ್ಣತೆ. ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಸ್ವೇ ಸ್ವೇ ಕರ್ಮಣಿ ಅಭಿರತಃ ಸಂಸಿದ್ಧಿಂ ಲಭತೆ ನರಃ. ತನ್ನ ತನ್ನ ಕೆಲಸಗಳಲ್ಲಿ ಮಗ್ನನಾದವನು ಪರಿಪೂರ್ಣನಾಗುತ್ತಾನೆ. ಸಂಪೂರ್ಣ ಪರಿಪೂರ್ಣತೆ. ಸಿದ್ಧಿ ಅಂದ್ರೆ ಪರಿಪೂರ್ಣತೆ. ಅದು ಬ್ರಹ್ಮನ್ ಸಾಕ್ಷಾತ್ಕಾರ, ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ಸಂಸಿದ್ಧಿ ಅಂದರೆ ಭಕ್ತಿ. ಅದು ಬ್ರಹ್ಮನ್ ಸಾಕ್ಷಾತ್ಕಾರದ ಅನಂತರ ಬರುತ್ತದೆ ಬಾಬ್. ಕೊನೆಯಲ್ಲಿ ಹೇಳಿದ ಶಬ್ದವನ್ನು ದಯವಿಟ್ಟು ಮತ್ತೊಮ್ಮೆ ಹೇಳುತ್ತೀರಾ ಶಿಲಪ್ರಭುಪಾದ್? ಸಂಸಿದ್ಧಿ ಬಾಬ್. ಹೌದು ಶಿಲಪ್ರಭುಪಾದ್. ಸಂ ಎಂದರೆ ಸಂಪೂರ್ಣ ಬಾಬ್. ಶಿಲಪ್ರಭುಪಾದ್. ಸಿದ್ಧಿ ಅಂದರೆ ಪರಿಪೂರ್ಣತೆ. ಭಗವದ್ಧಾಮಕ್ಕೆ ಯಾರು ಮರಳಿ ಹೋಗುತ್ತಾರೋ ಅವರು ಸಂಪೂರ್ಣ ಪರಿಪೂರ್ಣತೆಯನ್ನು ಪಡೆದವರು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ವ್ಯಕ್ತಿಯು ತಾನು ಈ ದೇಹವಲ್ಲ, ಚೇತನಾತ್ಮ ಎಂದು ಅರಿತುಕೊಂಡಾಗ ಪರಿಪೂರ್ಣತೆಯು ಬರುತ್ತದೆ. ಬ್ರಹ್ಮಭೂತ ಅಂದರೆ ಬ್ರಹ್ಮನ್ ಸಾಕ್ಷಾತ್ಕಾರ, ಅದೇ ಪರಿಪೂರ್ಣತೆ. ಬ್ರಹ್ಮನ್ ಸಾಕ್ಷಾತ್ಕಾರದ ಅನಂತರ ಭಕ್ತಿ ಸೇವೆಯಲ್ಲಿ ನಿರತನಾದಾಗ ಸಂಸಿದ್ಧಿಯು ಬರುತ್ತದೆ. ಆದ್ದರಿಂದ ವ್ಯಕ್ತಿಯು ಈಗಾಗಲೇ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದರೆ ಬ್ರಹ್ಮನ್ ಸಾಕ್ಷಾತ್ಕಾರವಾಗಿದೆ ಎಂದು ಅರ್ಥ. ಆದ್ದರಿಂದ
ಅದನ್ನು ಸಂಸಿದ್ಧಿ ಎಂದು ಹೇಳುತ್ತಾರೆ. ಇದನ್ನು ಬಹಳ ವಿನೀತನಾಗಿ ಕೇಳುತ್ತಿದ್ದೇನೆ. ನಿಮಗೂ ಕಾಯಿಲೆ ಕಸಾಲೆಗಳು ಬರುತ್ತವೆಯೇ? ಶಿಲಪ್ರಭುಪಾದ ಹೌದು ಬಾಬ್, ಇದು ನಮ್ಮ ಗತಕರ್ಮದ ಫಲವೇ ಪ್ರಭು, ಇದು ನಿಮ್ಮ ಗತಕರ್ಮದ ಫಲವೇ ಶಿಲಪ್ರಭುಪಾದ ಹೌದು ಬಾಬ್. ಹಾಗಾದರೆ ವ್ಯಕ್ತಿಯು ಈ ಲೌಕಿಕ ಪ್ರಪಂಚದಲ್ಲಿ ತನ್ನ ಕಾರ್ಯದಿಂದ ಸಂಪೂರ್ಣವಾಗಿ ಪಾರಾಗುವುದಿಲ್ಲವೇ? ಶಿಲಪ್ರಭುಪಾದ ಹೌದು, ಪಾರಾಗುತ್ತಾನೆ. ಭಕ್ತನಿಗೆ ಕರ್ಮವೆಂಬುದಿಲ್ಲ, ಕರ್ಮ ಫಲ ಎಂಬುದಿಲ್ಲ ಬಾಬ್. ಆದರೆ ನೀವು ಅತ್ಯುತ್ತಮ ಭಕ್ತರಾಗಿರಬೇಕಲ್ಲ, ಆಗಿರಬೇಕು. ಇಲ್ಲ, ನಾನು ಅತ್ಯುತ್ತಮ ಭಕ್ತ ಎಂದು ನಾನು ಪರಿಗಣಿಸುವುದಿಲ್ಲ, ನಾನು ಅತ್ಯಂತ ಅಧಮ ಬಾಬ್. ಅಲ್ಲ ಶಿಲಪ್ರಭುಪಾದ, ನೀವೇ ಅತ್ಯುತ್ತಮ ಭಕ್ತರು ಬಾಬ್ ನಗುತ್ತಾ. ಓ ಅಲ್ಲ ಅಲ್ಲ, ಆದ್ರೆ ನೋಡಿ, ನೀವು ಹೇಳಿದ್ದು, ನೀವು ಏನು ಹೇಳುತ್ತಿರುವ ಎಲ್ಲವೂ ಯಾವಾಗಲೂ ಸರಿ ಎಂದು ತೋರುತ್ತೆ ಶಿಲಪ್ರಭುಪಾದ ಹೌದು ಬಾಬ್. ಹಾಗಾದರೆ ನೀವೇ ಅತ್ಯುತ್ತಮ ಭಕ್ತನಾಗಿರಬೇಕು ಶಿಲಪ್ರಭುಪಾದ. ವಿಷಯ ಏನೆಂದರೆ, ಅತ್ಯುತ್ತಮ ಭಕ್ತನು ಕೂಡ ಬೋಧಿಸಲು ತೊಡಗಿದರೆ ಭಕ್ತರ ನೆಲೆಯಲ್ಲಿ 2ನೇಯ ದರ್ಜೆಗೆ ಇಳಿಯುತ್ತಾನೆ ಬಾಬ್. ಹಾಗಾದರೆ ಅತ್ಯುತ್ತಮ ಭಕ್ತ ಏನು ಮಾಡುತ್ತಿರಬೇಕು ಶಿಲಪ್ರಭುಪಾದ? ಅತ್ಯುತ್ತಮ ಭಕ್ತ ಬೋಧಿಸುವುದಿಲ್ಲ ಬಾಬ್. ಹಾಗಾದ್ರೆ ಅವನೇನು ಮಾಡುತ್ತಾನೆ ಶಿಲಪ್ರಭುಪಾದ? ಬೋಧನೆಯ ಅಗತ್ಯವೇ ಇಲ್ಲವೆಂದು ಕಾಣುತ್ತಾನೆ. ಅವನ ಪಾಲಿಗೆ ಪ್ರತಿಯೊಬ್ಬರೂ ಭಕ್ತರೇ ಬಾಬ್ ಹೃತ್ಪೂರ್ವಕವಾಗಿ ನಗುತ್ತಾನೆ. ಹೌದು, ಅವನಿಗೆ ಭಕ್ತರಲ್ಲದವರೇ ಯಾರು ಕಾಣುವುದಿಲ್ಲ, ಎಲ್ಲಾ ಭಕ್ತರೇ ಅವನನ್ನು ಉತ್ತಮ ಅಧಿಕಾರಿ ಎಂದು ಕರೆಯುತ್ತಾರೆ. ಆದರೆ ನಾನು ಇನ್ನೂ ಬೋಧಿಸುತ್ತಿರುವಾಗ ನಾನು ಅತ್ಯುತ್ತಮ ಭಕ್ತ ಎಂದು ಹೇಗೆ ಹೇಳಲಿ? ರಾಧಾರಾಣಿಯ ಹಾಗಿರಬೇಕು. ಅವಳು ಯಾರನ್ನೂ ಭಕ್ತರಲ್ಲದವರು ಎಂದು ಪರಿಗಣಿಸುವುದಿಲ್ಲ. ಆದ್ದರಿಂದ ನಾವು ರಾಧಾರಾಣಿಯ ಮಾರ್ಗವನ್ನು ಅನುಸರಿಸಲು ಪ್ರಯತ್ನಿಸಬೇಕು. ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಶ್ವಗುರು ಶಿಲಪ್ರಭುಪಾದ ಕೀ ಜೈ. ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು.